ಕುಸ್ತಿ ಪಂದ್ಯಾವಳಿಗಳಲ್ಲಿ ರಾಷ್ಟ್ರಮಟ್ಟದ ಕುಸ್ತಿಪಟು ಸದ್ದಾಂ ಪೈಲ್ವಾನ್ ಹಾಗೂ ಪೈಲ್ವಾನ್ ಅನುಜ್ ಹರಿಯಾಣರವರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಶಿರಾನಗರದಲ್ಲಿ ಕಬಡ್ಡಿ ಹಾಗೂ ಕುಸ್ತಿ 2 ದಿವಸ 3 ದಿವಸ ಬಹಳ ಅದ್ಭುತವಾಗಿ ನಡೆದಿದೆ. ಎಲ್ಲ ಯುವಕರು ಬಂದಿದ್ದಾರೆ, ಬಹಳ ಹೊತ್ತಿಂದ ಕಾಯ್ತಾ ಇದ್ದಾರೆ. ನಾನು ಜಾಸ್ತಿ ಮಾತಾಡಲ್ಲ. ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ನಾಯಕರು, ನಮ್ಮ ಹಿರಿಯರು, ಈ ಭಾಗದ ಶಾಸಕರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ. ಅದು ನನ್ನ ತುಂಬ ಹೃದಯದಿಂದ ಎಲ್ಲರ ಕಡೆಯಿಂದ ನಾನು ಅಭಿನಂದನೆಗಳು ವಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. सभी नीचे उतरो, कुश्ती शुरू होती. चलो बच्चे चलो. अभी इधर 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 सर इल्पनी ಟಿಪ್ಪು ವಿರುದ್ಧ ರೆಡಿ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಯುವಕರ ಮುಂದಾಳು ನಮ್ಮ ಅಬ್ದುಲ್ಲಾರವರು ಜೊತೆಗಿದ್ದಾರೆ. ಇದು ಸಂತೋಷದ ಸಮೃದ್ಧಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದರ ಉದ್ಘಾಟನೆಯನ್ನು ಸಾಹೇಬರು ಮಾಡಿ ಇಬ್ಬರು ಪೈಲ್ವಾನರೊಂದಿಗೆ ಪ್ರದರ್ಶನ ಪಂದ್ಯ ಪ್ರಾರಂಭವಾಗ್ತದೆ. ದಯವಿಟ್ಟು ಅಂಪೈರ್ಗಳು ರೆಡಿಯಾಗಿ. ಶಾಸಕರ ಟಿ.ಬಿ. ಜಯಚಂದ್ರ ಸಾಹೇಬ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರ, ಬಹಳಷ್ಟು ಅವ್ರದ್ದು ಒಂದು ಅನುಕೂಲ ಎಲ್ಲ ಒಂದು ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಮತ್ತು ಇವತ್ತು ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಶಿರಾದಲ್ಲಿ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಇದನ್ನು ಕಳೆದ 2-3 ವರ್ಷದಿಂದಲೂ ಕೂಡ ನಿರಂತರವಾಗಿ ನಮ್ಮ ಮುಸ್ಲಿಂ ಬಾಂಧವರು ನಡೆಸ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಎಲ್ಲೋ ಒಂದು ಕಡೆಗೆ ಈ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಹಿರಿಯರೆಲ್ಲರೂ ಕೂಡ ಕೌನ್ಸಿಲರ್ಸು ಅದನ್ನು ಅಬ್ದುಲ್ಲಾ ಇರ್ಬೋದು, ಅಜ್ಮತ್ ಇರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ರಾಮತ್ ಮತ್ತು ಇವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಭಾಳ ಸಂತೋಷದ ಕಾರ್ಯಕ್ರಮ, ಭಾಳ ಸಂತೋಷ ಆಗ್ತಾಯಿದೆ ಅಂತಕ್ಕಂಥ ಮಾತಿನ ಹೇಳೋದ್ರ ಜೊತೆಗೆ ಒಂದು ಭಾಳ ಮುಖ್ಯ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಯುವಕರನ್ನು ನಾವು ಈ ರೀತಿಯಾದಂಥ ಪಂದ್ಯಾವಳಿಗಳಿಗೆ ಅವರ ಮನಸ್ಸನ್ನು ಸೆಳೆಯುವಂಥ ಕೆಲಸಗಳು ಆಗಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯುವಕರಾಗಿರ್ತಕ್ಕಂಥವ್ರು ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಕೆಲವು ಮಾಫಿಯಾಗೆ ಹೋಗಿ ಇವತ್ತು ಕೆಲವು ದುರ್ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಇವತ್ತು ಯುವಕರನ್ನ ಸರಿದಾರಿಗೆ ತಳಿಬೇಕಾದಾಗ ಈ ರೀತಿಯಾದಂಥ ಪಂದ್ಯಾವಳಿಗಳನ್ನು, ಕ್ರೀಡೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದು ಸಾಮೂಹಿಕವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ಇದಕ್ಕೆ ನನಗೆ ಶುಭಾಶಯಗಳು. ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಮತ್ತು ಇನ್ನೊಂದು ವರ್ಷಕ್ಕೂ ಕೂಡ ಹೆಚ್ಚು ಟೀಮ್ಗಳು ಬರುವಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಹಾರೈಸಿ, ಮತ್ತು ಅದು ಬಹಳ ದಿವಸದಿಂದಲೂ ಕೂಡ ಒಂದು ಬೇಡಿಕೆ ಇದೆ. ಇದೆ ಅದು ಒಂದು 33 ಗುಂಟೆ ಇಲ್ಲೊಂದು ಜಾಗ ಇದೆ. ನಾವು ಹಿಂದೆನೂ ಬಂದು ನೋಡ್ಕೊಂಡು ಹೋಗಿದ್ದೀವಿ. ಅದಕ್ಕೆ ರಿಯಲ್ ಆಗಿ ಸ್ಕೆಚ್ ಏನಾಗಬೇಕಾಗಿತ್ತು, ಆ ಸ್ಕೆಚ್ ಆಗಿಲ್ಲ. ಸ್ಕೆಚ್ ಆದಮೇಲೆ ಆ ಜಾಗ ಇರ್ತಕ್ಕಂಥದ್ದು ಎಷ್ಟು ಬರುತ್ತೆ, 33 ಗುಂಟೆ ಬರುತ್ತೋ 35 ಬರುತ್ತೋ ಗೊತ್ತಿಲ್ಲ. ಅದನ್ನು ಇವತ್ತು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆಲ್ಲರಿಗೂ ಕೂಡ ಇವತ್ತು ಹೊರಗಡೆಯಿಂದ ಭಾಳ ದೂರದಿಂದ ಬಂದಿರತಕ್ಕಂಥ ಎಲ್ಲ ಟೀಮ್ನವ್ರಿಗೆ ನಾನು ಶುಭಾಶಯಗಳನ್ನ ಹೇಳಿ, ಇವತ್ತು ಕ್ರೀಡೆ ಇವತ್ತು ಸ್ಪೋರ್ಟಿವ್ ಆಗಿ ತಗೋಬೇಕು. ಅದನ್ನು ನೀವೆಲ್ಲರೂ ಕೂಡ ಗೆಲ್ಲೋದಕ್ಕೆ ಪ್ರಯತ್ನ ಪಡಿ ಮತ್ತು ಗೆಲ್ಲೋದ್ರ ಜೊತೆಗೆ ಆ ಪ್ರಯತ್ನ ಪಡ್ತಕ್ಕಂಥದ್ದೆಲ್ಲ, ಆ ಪ್ರಯತ್ನ ಅದು ಯಾವತ್ತೂ ಕೂಡ ಒಳ್ಳೆಯದು. ಇವು ಗೆಲುವು ಸೋಲು ಅಂತಕ್ಕಂಥದ್ದು ಒಬ್ರಿಗೆ ಸೋಲಾಗ್ಬೋದು, ಒಬ್ರಿಗೆ ಗೆಲುವಾಗ್ಬೋದು. ಇವತ್ತು ಸೋಲಾದರೆ ಮುಂದೆ ಗೆಲುವಾಗೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿ, ಇದಕ್ಕೆ ಒಂದು ಕ್ರೀಡೆ ಅಂತ ಹೇಳ್ತಕ್ಕಂಥದ್ದು, ಸ್ಪೋರ್ಟಿವ್ ಆಗಿ ತಗೊಳ್ತಕ್ಕಂಥದ್ದನ್ನು ಮನೋಭಾವವನ್ನು ಬಳಸ್ಕೋಬೇಕು ಅಂತ ಯುವಕರೆಲ್ಲರೂ ಕೂಡ ಅಂತಕ್ಕಂಥ ಮಾತನ್ನು ಹೇಳಿ ಶುಭಾಶಯಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಮಣ್ಣಿನ ಕುಸ್ತಿಯ ಕಾರ್ಯದರ್ಶಿಗಳು अंदर कौन कौन भी बैठ जाओ. अरे
बैठो बैठो ಈ ಕುಸ್ತಿ ಆದ ಕೂಡಲೇ ಒಂದು ಪಾಲಕರ ಕುಸ್ತಿ ಹುಸೇನ್ ವರ್ಸಸ್ ಅಫ್ತಾಬ್, ದಾವಣಗೆರೆ ಸೀನಾ ವರ್ಸಸ್ ದಾವಣಗೆರೆ.